ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಮೊದಲನೇದಾಗಿ ದೇಶದ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಹಾಗಾಗಿ ನಾಡ ಜನತೆಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ ಮೊದಲನೇದಾಗಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯನ್ನ ನಿಂತು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದು. 2014 ನಂತರ ಮೋದಿಜಿ ಕೆಂಪು ಕೋಟೆಯ ಭಾಷಣವನ್ನು ಮಾಡ್ತಾನೆ ಬಂದಿದ್ದಾರೆ ಪ್ರಧಾನಿಯಾಗಿ. ಹಾಗಿದ್ರೆ ಈ ಬಾರಿಯ ಭಾಷಣ ಹೇಗಿತ್ತು? ಯಾಕೆಂದ್ರೆ ಪ್ರಧಾನಿಗಳು ಕೆಂಪು ಕೋಟೆಯಲ್ಲಿ ನಿಂತು ಮಾತನಾಡುವುದಕ್ಕೆ ಒಂದು ಐತಿಹಾಸಿಕ ಮಹತ್ವ ಇರುತ್ತೆ. ಒಂದು ವಿಷನ್ ಅಂತ ನಾವೇನಂತೀವಿ, ಅದನ್ನ ದೇಶದ ಜನರಿಗೆ ಕೊಡುವಂತಹದ್ದು. ಹಾಗೇನೆ ನಡೆದು ಬಂದ ದಾರಿಯನ್ನ ನೆನಪು ಮಾಡ್ತಾ ವರ್ತಮಾನದಲ್ಲಿ ಯಾವ ಕಡೆ ಸಾಗಬೇಕು, ಸಾಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ಹೇಳುವಂತಹದ್ದು. ಆದ್ರಿಂದ ನರೇಂದ್ರ ಮೋದಿ ಅವರ ಈ ಭಾಷಣ ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೇನೆ. ನಾನಿವತ್ತು ವಾಟ್ ಇಸ್ ದ ಟೇಕ್ ಅವೇಸ್ ಆಫ್ ದಿ ಸ್ಪೀಚ್, ಇದು ಬಹಳ ಮುಖ್ಯವಾದ. ಅದರ ಜೊತೆಗೆ ಈ ಹಿಂದಿನ ಭಾಷಣಕ್ಕೂ ಮೋದಿಜಿಯವರ ಇವತ್ತಿನ ಭಾಷಣಕ್ಕೂ ಇರುವ ವ್ಯತ್ಯಾಸ ಇದೆ. ಸಾಮ್ಯತೆ ಏನಾದರೂ ಇದೆಯಾ? ಇಡೀ ಅವರ ಅಪ್ರೋಚ್ ನಲ್ಲಿ ಬದಲಾವಣೆ ಆಗಿದೆಯಾ? ಹೀಗೆ ಹಲವು ಪ್ರಶ್ನೆಗಳನ್ನ ಇಟ್ಟುಕೊಂಡು ನಾನು ಇವತ್ತು ವಿಶ್ಲೇಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದು, ಮೋದಿಜಿಯವರ ಇವತ್ತಿನ ಭಾಷಣ ಏನಿದೆ ಅದು ಕಳೆದ ವರ್ಷದ ಭಾಷಣಕ್ಕಿಂತ ಕಡಿಮೆ ಅವಧಿಯದಾಗಿತ್ತು. 2025ರಲ್ಲಿ ಮೋದಿ 103 ನಿಮಿಷಗಳ ಕಾಲ ಮಾತನಾಡಿದ್ರು. ಇವತ್ತು ಅವರು ಮಾತನಾಡಿದ್ದು 78 ನಿಮಿಷ ಮಾತ್ರ. ಇನ್ನು ಅವರ ಇಡೀ ಭಾಷಣದಲ್ಲಿ ಇರುವಂತ ಅಂಶಗಳತ್ತ ನೋಡೋದಾದ್ರೆ 2025ರ ಭಾಷಣದ ಟೋನ್ ಏನಿತ್ತು ಅದು ಹೆಚ್ಚು ರಾಜಕೀಯವಾಗಿಯೂ ಮತ್ತು ಆಕ್ರಮಣಕಾರಿಯಾಗಿಯೂ ಇತ್ತು. ಅವರು 2025ರಲ್ಲಿ ಆತ್ಮನಿರ್ಭರ ಭಾರತದ ಬಗ್ಗೆ ಮಾತನಾಡಿದ್ರು, ರಕ್ಷಣಾ ಸಾಮರ್ಥ್ಯದ ಬಗ್ಗೆ ಮಾತನಾಡಿದ್ರು, ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿದ್ರು, ರಾಷ್ಟ್ರೀಯ ಭದ್ರತೆ ಬಗ್ಗೆ ಮಾತಾಡಿದ್ರು, ಯುವ ಶಕ್ತಿಯ ಬಗ್ಗೆ ಮಾತನಾಡಿದ್ರು, 2047 ವಿಕಸಿತ ಭಾರತದ ಬಗ್ಗೆ ಮಾತನಾಡಿದ್ರು, ಉದ್ಯೋಗದ ಬಗ್ಗೆ ಮಾತನಾಡಿದ್ರು, ಹಾಗೇನೆ RSS 100 ವರ್ಷಗಳ ಬಗ್ಗೆ ಮಾತನಾಡಿದ್ರು. ಆದ್ರೆ ಇವತ್ತು ಅವರು ಭಾಷಣವನ್ನ ಪ್ರಾರಂಭ ಮಾಡಿದ್ದು ಒಂದೇ ಮಾತರಂ ಮೂಲಕ. ಒಂದೇ ಮಾತರಂ 150 ವರ್ಷಗಳದ್ದು ಅವರು ಪ್ರಾರಂಭ ಮಾಡಿದ್ದು. ಮತ್ತೆ ಅವರು 2047ರ ವಿಕಸಿತ ಭಾರತದ ಕನಸಿದೆಯಲ್ಲ, ಅದ್ರ ಬಗ್ಗೆ ಮಾತನಾಡಿದ್ರು. ಆದ್ರೆ 2026ರ ಇವತ್ತಿನ ಈ ಒಂದು ಸ್ವಾತಂತ್ರ್ಯೋತ್ಸವ ಭಾಷಣ ಏನಿದೆ, ಅವರ ಟೋನ್, ಭಾಷಣದ ಟೋನ್ ನಲ್ಲಿ ನಾವು ಬದಲಾವಣೆಯನ್ನ ಗುರುತಿಸಬಹುದಾಗಿತ್ತು. ಒಂದು, ಅವರು AI ತರಬೇತಿ ಬಗ್ಗೆ ಮಾತನಾಡಿದ್ರು, ಯುವಕರಿಗೆ ಉಚಿತ ಆನ್ಲೈನ್ ಕೋಚಿಂಗ್ ಬಗ್ಗೆ ಮಾತನಾಡಿದ್ರು, ಸೆಮಿ ಕಂಡಕ್ಟರ್ ಬಗ್ಗೆ ಮಾತನಾಡಿದ್ರು, ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಮಾತನಾಡಿದ್ರು, ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿದ್ರು, ಸೆಲ್ಫ್ ರಿಲಯನ್ಸ್ ಬಗ್ಗೆ ಮಾತನಾಡಿದ್ರು, ಸಿವಿಲ್ ಡಿಫೆನ್ಸ್ ಬಗ್ಗೆ ಮಾತನಾಡಿದ್ರು, ಹಾಗೇನೆ ಸಪ್ತಧಾರ ಅಂತ ಅದೊಂದು ಅನೌನ್ಸ್ ಮಾಡಿದ್ರು. ಅಂದ್ರೆ ಇವತ್ತಿನ ಅವರ ಭಾಷಣದಲ್ಲಿ ಪಾಲಿಸಿ ಪ್ಲಸ್ ಫ್ಯೂಚರ್ ಓರಿಯೆಂಟೆಡ್ ವಿಷಯಗಳು ಹೆಚ್ಚಾಗಿ ಕಾಣುತ್ತೆ. ಆದ್ರೆ ಅವರ ಮಾತಿನಲ್ಲಿ ಜೋಶ್ ಕಡಿಮೆ ಆಗಿತ್ತ ಅನ್ನೋದು ಮೊದಲನೇ ಪ್ರಶ್ನೆ. ಅದಕ್ಕಿಂತ ಎರಡು ಬಹಳ ಮುಖ್ಯವಾದ ಅಂಶ ಇದೆ, ಅವ್ರು ನಮಗೆ ತಲುಪಿಸ್ಬೇಕು. ಇಡೀ ಮೋದಿಜಿ ಅವರ ಇಡೀ ಅಪ್ರೋಚ್ ಬದಲಾಯ್ತಾ? ಮೋದಿಜಿ ಬದಲಾದ್ರ? ಜಂತರ್ ಮಂತರ್ನಲ್ಲಿ ನಡೆದಂತ ಪ್ರತಿಭಟನೆ ಮೋದಿಜಿಯವನ್ನ ಬದಲು ಮಾಡ್ತಾ, ಅವರು ಶಕ್ತಿಯನ್ನು ಕುಂದಿಸ್ತಾ, ಅವರು ಜೋಶನ್ನು ಕಳ್ಕೊಂಡ್ರ? ಈ ಎಲ್ಲ ಅಂಶವನ್ನ ನಾನು ತಮಗೆ ತಲುಪಿಸುವ ಯತ್ನವನ್ನ ಮಾತನಾಡ್ತೀನಿ. ಇಡೀ ಅವರ ಭಾಷಣದಲ್ಲಿ ಇದ್ದಂತ ಒಂದು ಅಗ್ರೆಸಿವ್ನೆಸ್ ಇದ್ದುದು ಮಾತ್ರ ನಕ್ಸಲ್ ವಿಚಾರದಲ್ಲಿ. ತಾವು ನಕ್ಸಲ್ ಚಟುವಟಿಕೆಯನ್ನ ನಿಲ್ಲಿಸಿದ್ದಾಗ ಹೇಳ್ತಾ ಅವರು ಈಗ ಮಾತನಾಡಿದ್ದು ಈ ನಗರ ನಕ್ಸಲ್ ಅನ್ನೋದನ್ನು ಬಳಸಲಿಲ್ಲ, ಆದ್ರೆ ನಕ್ಸಲ್ ದಿಮಾಕ್ ಅಂತ, ಅಂದ್ರೆ ಯು ಸಿ ದಟ್ ಮನಸ್ಸಿನಲ್ಲಿ ನಕ್ಸಲ್ ಅಭಿಪ್ರಾಯವನ್ನ, ನಕ್ಸಲ್ ಐಡಿಯಾಲಜಿಯನ್ನ ಇಟ್ಕೊಂಡಿರೋ ಅನ್ನೋ ರೀತಿ ಅವರು ಪ್ರಸ್ತಾಪ ಮಾಡಿದ್ರು. ಈ ನಗರ ನಕ್ಸಲ್ ಅನ್ನೋದು ಹೇಳ್ತಿದ್ರು ಕೂಡ ಅವರ ಇಡೀ ಗುರಿ ಇದ್ದುದು ಹೊಸ ರೀತಿಯ ಆಲೋಚನೆ ಮಾಡುವವ್ರ ಬಗ್ಗೆ. ಅದರ ಜೊತೆಗೆ ಆಶ್ಚರ್ಯ ಅನ್ಸಿದ್ದು ಹಿಂಸಾಚಾರವನ್ನ ಅವರು ವಿರೋಧಿಸುವಂತೆ ಮಾತನಾಡಿದ್ರು. ನಕ್ಸಲರು ಹಿಂಸಾಚಾರ ಬೇಕಾಗಿಲ್ಲ, ಇದೊಂಥರ ಹೇಗೆ ಗೊತ್ತಾ,
ಹೇಳಬಾರ್ದು, ಅದನ್ನ ನಾನು ಹೇಳೋದಕ್ಕೆ ಹೋಗಲ್ಲ. ಸೊ ಒಂದು ಅವರ ಇಡೀ ಭಾಷಣದ ಸ್ವರೂಪ ಇದೆಯಲ್ಲ, ಎನರ್ಜಿ ದೃಷ್ಟಿಯಿಂದ ಅದು ಕಡಿಮೆ ಆದಂತೆ ಕಾಣ್ತಾ ಇತ್ತು. ಸೊ ಅವರು ಇಡೀ ಅವರ ಭಾಷಣದಲ್ಲಿ ಅವರು ಸ್ವಾತಂತ್ರ್ಯೋತ್ತರ ಭಾರತ ಏನಿದೆ, ಅದು ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲಿ ಅನ್ನುವುದನ್ನ ಮೋದಿಜಿ ಮರ್ತಂತೆ ಕಾಣ್ತಾ ಇದ್ರು. ಆದರೆ ಉದ್ದೇಶ ಪೂರ್ವಕವಾಗಿ ಮರ್ತಂತೆ ಕಾಣ್ತಾ ಇದ್ರು. ಅಂದ್ರೆ ಸ್ವಾತಂತ್ರ್ಯೋತ್ತರ ಭಾರತ 1947ರಿಂದ ಅವರು 2014 ಒಳಗಿನ ಕಾಲಾವಧಿ ಇದೆಯಲ್ಲ, ಆ ಕಾಲಾವಧಿಯನ್ನ ಸಂಪೂರ್ಣವಾಗಿ ಮರ್ತಿದ್ರು. ಆ ಕಾಲಾವಧಿಯಲ್ಲಿ ನಡೆದಂತ ಆಡಳಿತ, ಆದಂತ ಡೆವಲಪ್ಮೆಂಟ್, ಅದಕ್ಕೆ ಯಾವುದೇ ರೀತಿಯ ಕ್ರೆಡಿಟ್ ಕೊಡೋದಕ್ಕೂ ಮೋದಿ ಸಿದ್ಧನೇ ಇರಲಿಲ್ಲ. ಆದ್ರೆ ಇನ್ನೊಂದು ವಿಷಯ ಇತ್ತು, ಅದು ಜವಾಹರ್ಲಾಲ್ ನೆಹರು ಬಗ್ಗೆ ಅವರು ಆಡಿರುವ ಒಂದು ಮಾತು ಬಹಳ ಕುತೂಹಲಕರವಾದ್ದು. ಅದೇ ಮಾತೇನಿದೆ, ಮೋದಿ ಬದಲಾದ್ರ ಅನ್ನುವ ಪ್ರಶ್ನೆ ಉಂಟಾಗುವಂತಾಯ್ತು. ಅದೇನು ಅಂತ ನಂತರ ಹೇಳ್ತೀನಿ. ಸೊ 2014ರಲ್ಲೇ ಸ್ವಾತಂತ್ರ್ಯ ಬಂತು ಅನ್ನುವಂತ ಅವ್ರು ಮಾತನಾಡಕ್ ಪ್ರಾರಂಭ ಮಾಡಿದ್ರು. ಅವಾಗ ಅದು ಯಾರೋ ಹೆಣ್ಮಗಳಿಗೆಲ್ಲ, ಸಿನಿಮಾ ಹೆಣ್ಮಗಳು ಮೋದಿಜಿ ಪಕ್ಕತೆ, ಅವಳು ಹೇಳಿದ್ ನೆನಪಾಯ್ತು ನನಗೆ. 2014 ಸ್ವಾತಂತ್ರ್ಯ ಬಂತು ಅಂತ. ಮೋದಿ ಅವರ ಭಾಷಣ ಕೂಡ ಅದೇ ರೀತಿ 2014ರಲ್ಲಿ ಏನಾಯ್ತು, ತಾವು ಬಂದ ಮೇಲೆ ಏನ್ ಮಾಡಿದ್ರು, ಅದಕ್ಕೂ ಮೊದಲು ಏನಾಯ್ತು. ಸೊ ಅದರ ನಂತರ ಬಿಟ್ಟು ಅವ್ರು ಮುಂದೆ ಮಾತಾಡಿ 2047ರ ವಿಕಸಿತ ಭಾರತ, 14ರಿಂದ ತಾವೇನ್ ಮಾಡಿದೀವಿ, ಅದಾದ ನಂತರ ವಿಕಸಿತ ಭಾರತ ಅನ್ನುವುದರ ಬಗ್ಗೆ ಅವರು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದು, ವಿಕಸಿತ ಭಾರತದತ್ತ ಹೋಗ್ಬೇಕು ಅಂತ. ಸೊ ಆದ್ರೆ ಅವರು ಕೆಲವು ಬಹಳ ಮುಖ್ಯವಾದ ಅಂಶಗಳನ್ನ ಪ್ರಸ್ತಾಪ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಏನ್ ಗೊತ್ತಾ, ದೇಶದ ಒಂದು ಗಡಿಯ ಸ್ಥಿತಿ ಬಗ್ಗೆ ಮೋದಿಜಿ ಪ್ರಥಮ ಬಾರಿಗೆ ಮಾತಾಡಲಿಲ್ಲ. ಈಗ ಬರುತ್ತಿರುವ ವರ್ತಮಾನದ ಪ್ರಕಾರ ಅರುಣಾಚಲ ಪ್ರದೇಶದ ಒಳಗಡೆ ಚೀನಾ ಸೈನ್ಯ ಬಂದಿದೆ ಅನ್ನೋದು. ಸೊ ಅಲ್ಲಿ ಅರುಣಾಚಲ ಪ್ರದೇಶದ ಅಲ್ಲಿಯ ನಾಗರಿಕರ ಜನ ಇದಾರಲ್ಲ, ಅವರು ವಿಡಿಯೋಗಳನ್ನ ಮಾಡಿ, ಸೆಲ್ಫಿಗಳನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ. ಗುಡ್ ಬೈ ಇಂಡಿಯಾ, ಚೀನಾ ಬಂದಿದೆ, ನಮ್ಮನ್ನ ಚೀನಾಕ್ಕೆ ಸೇರ್ಸ್ಕತ್ತಿದೆ ಅಂತ. ಅಂತ ಒಂದು ಅಪಾಯಕಾರಿ ಸ್ಥಿತಿ ಗಡಿಯಲ್ಲಿದೆ. ಮೋದಿಜಿ ಆ ಬಗ್ಗೆ ಮಾತನೇ ಆಡಿಲ್ಲ. ಸೊ ಯಾಕವರಿಗೆ ಚೀನಾದ ಬಗ್ಗೆ ಭಯಾನ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಎರಡನೇದು, ಅವರು ಪ್ರಧಾನಿ ಆದ ಮೇಲೆ ಪ್ರಥಮ ಬಾರಿಗೆ ಪಾಕಿಸ್ತಾನವನ್ನ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡುವ ಮನಸ್ಥಿತಿಯಿಂದ ಹೊರಗಡೆ ಬಂದಿದ್ರು. ಪಾಕಿಸ್ತಾನದಲ್ಲೇ ಅವರ ಬಗ್ಗೆ ಅವ್ರು ಅಗ್ರೆಸಿವ್ ಆಗಿ 1 ತಲೆ 10 ತಲೆ ಅನ್ನೋದು, ಪಾಕಿಸ್ತಾನ ವಿಧ್ವಂಸ ಮುಗಿಸ್ಬಿಡ್ತೀವಿ ಅನ್ನೋದು, ಈ ರೀತಿಯ ಯಾವುದೇ ಉದ್ರೇಕಕಾರಿ ಅಂಶಗಳು ಅವರ ಭಾಷಣದಲ್ಲಿ ಇರಲೇ ಇಲ್ಲ. ಪಾಕಿಸ್ತಾನದ ಅಸ್ತಿತ್ವವನ್ನೇ ನಿರ್ಲಕ್ಷಿಸುವ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ರು. ಇದು ಅವರ ಇಡೀ ಅಪ್ರೋಚ್ ನಲ್ಲಿ ಆದಂತಹ ಬದಲಾವಣೆ ಅಂತ ಅನ್ಸುತ್ತೆ ನನಗೆ. ಹಾಗಿದ್ರೆ ಇದನ್ನ ಹೇಳೋದಿದ್ರೆ 12 ವರ್ಷಗಳ ಆಡಳಿತದ ನಂತರ ಅವರು ಹೊಸ ನೆರೇಟಿವ್ಸ್ ಗಳನ್ನ ಹುಡುಕೋದಕ್ಕೆ ಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಅದು ಒಂದ್ಸಲ ಯೂಸ್ ಆದ ಅಸ್ತ್ರ ಮತ್ತೆ ಯೂಸ್ ಆಗಲ್ಲ. ಮಹಾಭಾರತ ಹೇಳ್ತಾರೆ, ತೊಟ್ಟ ಬಾಣವನ್ನ ತೊಡಲಾರೆ. ಒಂದ್ಸಲ ಬ್ರಹ್ಮಾಸ್ತ್ರ ಬಿಟ್ಟುಬಿಟ್ರೆ ಪಡ್ಚ ಅದು, ಮತ್ತದು ವಾಪಸ್ ತಗೊಂಡು ಬಿಡೋದು ಕಷ್ಟ. ಮೋದಿಜಿ ಅವರಿಗೆ ಈ ಮುಸ್ಲಿಂ ವಿರೋಧ ಮತ್ತು ಪಾಕಿಸ್ತಾನ ಏನಿದೆ, ಅದೊಂದು ಬ್ರಹ್ಮಾಸ್ತ್ರವಾಗಿತ್ತು. ಆ ಬ್ರಹ್ಮಾಸ್ತ್ರವನ್ನ 12 ವರ್ಷಗಳ ಕಾಲ ಬಿಡ್ತಾ ಬಂದವರು. ಸೊ ಪ್ರಥಮ ಬಾರಿಗೆ ಈ ಬ್ರಹ್ಮಾಸ್ತ್ರವನ್ನ ಅವರು ಬಿಟ್ಟಿಲ್ಲ. ಅದು ಯಾಕೆ ಅನ್ನೋದು ಬಹಳ ಕುತೂಹಲಕರವಾಗಿದೆ. ಅವರು ಯುವಕರಿಗೆ ಏನಿದೆ, ಯುವಕರ ಅಸಮಾಧಾನ, ಉದ್ಯೋಗ ಮತ್ತು ಪರೀಕ್ಷಾ ಸಮಸ್ಯೆಗಳಿದೆಯಲ್ಲ, ಇದರ ಬಗ್ಗೆ ಹೆಚ್ಚು ನೇರವಾಗಿ ಮಾತನಾಡದ ಇದ್ರು ಕೂಡ ಅವರ ಮನಸ್ಸಿನ ಒಳಗಡೆ ವಿದ್ಯಾರ್ಥಿಗಳ ಅಸಹನೆ, ವಿದ್ಯಾರ್ಥಿಗಳ ಸಿಟ್ಟು, ಅವರಿಗೆ ರಸ್ತೆಗಿಳಿದು ಕಾಡ್ತಾ ಇದ್ದಂತೆ ಕಾಣುತ್ತೆ. ಅವರೇ ಒಂದು ರೀತಿಯ ಭಯಗ್ರಸ್ತರಾಗಿದ್ದರು. ಆದರೆ ಅವ್ರು ಮಾತನಾಡಿದ ಬೇರೆಯವರ ಭಯಗ್ರಸ್ತರಾದ ಬಗ್ಗೆ, ಇನ್ನೊಂದ್ರ ಬಗ್ಗೆ ಹೇಳ್ತಿದ್ರೆ ಹೊರತು ತಾವು ಭಯಗೊಂಡಿದ್ದೇವೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಇರಲಿಲ್ಲ. ಆದ್ರೆ ಯುವಕರನ್ನ ಅಡ್ರೆಸ್ ಮಾಡೋದಕ್ಕೆ ಅವರು ಈ AI ಟ್ರೈನಿಂಗ್ ಬಗ್ಗೆ, ಫ್ರೀ ಆನ್ಲೈನ್ ಕೋಚಿಂಗ್ ಬಗ್ಗೆ, ಇಂಥ ವಿಚಾರಗಳನ್ನ ಅವರು ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತಾ ಇದ್ರು. ಸೊ ಅಂದ್ರೆ ಅವರ ಇಡೀ 2025ರ 103 ನಿಮಿಷದ ಅಗ್ರೆಸಿವ್ನೆಸ್ ಏನಿತ್ತು, ಹೈ ಎನರ್ಜಿ ಏನಿತ್ತು, ಅಚೀವ್ಮೆಂಟ್ ಬಗ್ಗೆ ಮಾತನಾಡೋದೇನಿತ್ತು, ಹೆವಿ ಸ್ಪೀಚ್ ಏನಿತ್ತು, ಅದನ್ನು ಹೋಲಿಸಿದರೆ ಈ 2026ರ ಭಾಷಣ ಹೆಚ್ಚು ಪಾಲಿಸಿ ಓರಿಯೆಂಟೆಡ್ ಆಗಿ
ಮತ್ತು ಅವರು ಒಂಥರ ಫ್ಯೂಚರ್ ಫೋಕಸ್ ಆಗಿ ಮಾತನಾಡುವುದಕ್ಕೆ ಯತ್ನ ನಡೆಸ್ತಂತೆ ಕಾಣ್ತಾ ಇತ್ತು. ಅವರಿಗೆ ಉಳಿದಿರುವುದು ಏನು ಅಂದ್ರೆ ವಿಕಸಿತ ಭಾರತವನ್ನ ಸೇಲ್ ಮಾಡೋದು. 2047 ವಿಕಸಿತ ಭಾರತ ಏನಿದೆ ಆ ಅಂಶವನ್ನ ಇಟ್ಕೊಂಡು ಅವ್ರು ಮಾತಾಡ್ತಾ ಇದ್ರು. ಅದರ ಜೊತೆಗೆ ಏನೇನ್ ಮಾಡಿದೆ, ಸೆಮಿ ಕಂಡಕ್ಟರ್ ಅಷ್ಟು ಮಾಡಿದೀವಿ, ಇಷ್ಟು ಮಾಡಿದೀವಿ ಅನ್ನೋದು, ಡಿಫೆನ್ಸ್ ನಲ್ಲಿ ಆತ್ಮನಿರ್ಭರತೆಯ ಬಗ್ಗೆ ಮಾತನಾಡ್ತಾ ಎಷ್ಟೋ ದೇಶಗಳಿಗೆ ನಾವು ಶಸ್ತ್ರಾಸ್ತ್ರವನ್ನು ಕೊಡ್ತಿದೀವಿ ಅನ್ನೋದು ಅವರಂದಾಯ್ತು. ಮತ್ತೆ ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನ ಜಾಸ್ತಿ ಮಾಡ್ತೀವಿ ಅಂದದ್ದು ಅವರ ಭಾಷಣದ ಕೆಲವು ಅಂಶಗಳಾಗಿದ್ದು. ಹಾಗಿದ್ರೆ ಇಸಿ ಅವರು ಬಹಳ ಮುಖ್ಯವಾಗಿ ಮೋದಿಜಿ ಬದಲಾದದ್ದಕ್ಕೆ ಕಾರಣ ಏನು? ಇದು ಒಂದು ವಿದ್ಯಾರ್ಥಿ ಆಂದೋಲನ ಅವರನ್ನ ಬದಲಿಸಿರಬೇಕು ಮತ್ತು ಅವರ ಭಾಷಣದಲ್ಲಿ ಒಂದು ರೀತಿಯ ನಿಸ್ಸಹಾಯಕತೆ ಕಾಣ್ತಾ ಇದೆ. ಸೋಲಿನ ಭಯ ಅವರನ್ನ ಕಾಡ್ತಿರ್ಬೇಕು. ಅದರ ಜೊತೆಗೆ ಅವರಿಗೆ ಅರಿವು ಆಗಿರ್ಬೋದು ಅಂತ ಒಂದಲ್ಲ ಒಂದು ದಿನ ನಾನು ಎದ್ದೋಗ್ಬೇಕು ಅಂತ. ಯಾವುದೂ ಶಾಶ್ವತ ಅಲ್ಲ ಅನ್ನುವ ಅರಿವಿದೆಯಲ್ಲ, ಅದು ಮನುಷ್ಯನಿಗೆ ಬಂದ್ರೆ ಅದಕ್ಕೆ ಆತ್ಮಜ್ಞಾನ ಅಂತ. ಆತ್ಮಜ್ಞಾನ ಯಾವಾಗ ಅಂತಂದ್ರೆ ಇದು ಯಾವುದೂ ಶಾಶ್ವತ ಅಲ್ಲ, ಇದು ಭ್ರಮೆ. ನಾವ್ ಇಲ್ಲಿಯವರೆಗೆ ಭ್ರಮೆಯಲ್ಲಿ ಬದುಕ್ತಾ ಇದ್ದೆ, ಭ್ರಮೆಯನ್ನ ಸೃಷ್ಟಿಸ್ತಾ ಇದ್ದೆ, ಕನಸುಗಳನ್ನ ಸೇಲ್ ಮಾಡ್ತಾ ಇದ್ದೆ, ಕನಸುಗಳ ಅನುಷ್ಠಾನಕ್ಕೆ ಕೆಲಸ ಮಾಡ್ತಾನೆ ಇರಲಿಲ್ಲ ಅನ್ನೋದು ಅವರಿಗೆ ಅರಿವಾಗಿರ್ಬೇಕು. ಆದ್ರಿಂದನೇ ಅವರ ಭಾಷಣದ ಕೊನೆಯ ಭಾಗಕ್ಕೆ ಬಂದಾಗ ಅವರು ನೆಹರು ಅವರವರ ಪ್ರಸ್ತಾಪ ಮಾಡ್ತಾರೆ. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ಅಂದ್ರೆ ನೆಹರು ಮೇಲೆ ಅವರು ಅಗ್ರೆಸಿವ್ ಮಾತನಾಡ್ತಾರೆ. ಇವತ್ತಿನ ವಿದ್ಯಾರ್ಥಿಗಳ ಅಸಹನೆಗೆ ನೆಹರು ಅವರೇ ಕಾರಣ, ಈ ರೀತಿ ಮಾತನಾಡಬಹುದು ಅಂತ. ನೆಹರು ಅವರು ಕರೆಕ್ಟ್ ಆಗಿದ್ರೆ ಇಲ್ಲಿ ದೇಶದಲ್ಲಿ ನಿರುದ್ಯೋಗನೇ ಇರ್ತಿರ್ಲಿಲ್ಲ. ಈ ರೀತಿ ಮಾತನಾಡಬಹುದೇನೋ ನಿರೀಕ್ಷೆ ಇತ್ತು. ಆದ್ರೆ ಅವರು ಪ್ರಥಮ ಬಾರಿಗೆ ನೆಹರು ಅವರ ಕನಸಿನ ಬಗ್ಗೆ ಮಾತನಾಡಿದ್ರು. ಅದು ಒಂದೇ ಸಾಲಿತ್ತು. ನೆಹರು 2-3 ಜನರ ಹೆಸರುಗಳನ್ನ ಅವರು ಪ್ರಸ್ತಾಪ ಮಾಡ್ಬಿಟ್ಟು, ಸೊ ಅವರ ಕನಸುಗಳನ್ನ ನನಸು ಮಾಡುವ ಜವಾಬ್ದಾರಿ ಇದೆ ಅನ್ನುವ ಮಾತನ್ನು ಏನು ಹೇಳಿದ್ರು. ಇಟ್ ವಾಸ್ ರಿಯಲಿ ಶಾಕಿಂಗ್. ಮೋದಿಜಿ ಅವರು ಈ ರೀತಿ ಮಾತನಾಡ್ತಾರೆ ಅಂತ ದಟ್ ಯಾರು ನಿರೀಕ್ಷೆನೆ ಮಾಡಿರ್ಲಿಲ್ಲ ಅಂತ. ಅವರ ಈ ಹಿಂದಿನ ಸ್ವಾತಂತ್ರ್ಯೋತ್ಸವದ ಭಾಷಣಗಳಲ್ಲಿ ಕಾಂಗ್ರೆಸ್ನ ಹಿಂದಿನ ಆಡಳಿತ, ಅದರ ನೀತಿಗಳ ಬಗ್ಗೆ ಸದಾ ಟೀಕೆ ಮಾಡ್ತಾ ಇದ್ರು. ಆದರೆ ಈ ಸಲ ಅವರು ಅದರಲ್ಲಿ ಬದಲಾವಣೆ ಆಗಿತ್ತು ಅಂತ. ಅಂದ್ರೆ ಎಲ್ಲ ಹಿಂದಿನ ಪ್ರಧಾನಿಗಳು ಮತ್ತು ಹಿಂದಿನ ಸರ್ಕಾರಗಳಿಗೆ ಅವರು ಗೌರವ ಸಲ್ಲಿಸಬೇಕಾದ ಸ್ಥಿತಿಗೆ ಬಂದಿದ್ರು. ಈ ಸ್ಥಿತಿಗೆ ಬರುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಒಳಗಡೆ ಸೋಲು ಹಾಂಟ್ ಮಾಡ್ತಾ ಇದ್ದಿದ್ದು. ಸೊ ಎಲ್ಲೋ ನಾನು ಸೋಲುತ್ತಿದ್ದೇನೆ ಅಂತ ಮೋದಿಜಿ ಅವರಿಗೆ ಅನಿಸಿರ್ಬೇಕು. ಅಂದ್ರೆ ಇನ್ನು ಕೇವಲ ಇತಿಹಾಸದಲ್ಲಿ ನಾನು ಬದುಕೋದಕ್ಕೆ ಸಾಧ್ಯ ಆಗಲ್ಲ. ಇತಿಹಾಸದ ಸುಳ್ಳುಗಳನ್ನ ತಂದು ಹೇರಿ ಇನ್ನು ಮುಂದೆ ನಾನು ಆಡಳಿತ ನಡೆಸೋದು ಕಷ್ಟ, ಸತ್ಯದ ಜೊತೆ ಮುಖಾಮುಖಿಯಾಗಬೇಕಾದ ಅನಿವಾರ್ಯತೆ ಬಂದಿದೆ ಅಂತ ಮೋದಿಜಿ ಅವರಿಗೆ ಅನಿಸ್ಬೋದು, ಅನ್ಸುತ್ತೆ. ಹಾಗ ಅನಿಸಿರ್ಬೇಕು ಅಂತ. ಅಥವಾ ಒಂದು ರೀತಿಯ ವಿದಾಯದ ಮನಸ್ಥಿತಿ ಇರಬಹುದು. ಈ ವಿದಾಯದ ಮನಸ್ಥಿತಿ ಬಂದಾಗ ಹೆಚ್ಚು ಮನುಷ್ಯ ಫಿಲಾಸಫಿಕಲ್ ಆಗ್ತಾನೆ. ಆಯ್ತು, ನಾನು ಹೋಗ್ಬೇಕು ಅಂದ್ರೆ ಹೆಚ್ಚು ಸತ್ಯವಂತನಾಗೋದಕ್ಕೆ ಟ್ರೈ ಮಾಡ್ತಾನೆ ಮತ್ತು ಮುಖವಾಡಗಳನ್ನ ಕಳಚುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಮೋದಿಜಿ ಹಾಗೇನೆ ತಮ್ಮ ಮುಖವಾಡಗಳನ್ನ ಕಳಚುವ ಯತ್ನವನ್ನು ಮಾಡಿದ್ರ. ಸೊ ನೆಹರು ಅವರ ಈಗಲಾದ್ರೂ ಕೂಡ ನೆಹರು ಅವರ ಕಾಂಟ್ರಿಬ್ಯೂಷನ್ ಅನ್ನ ನಾನು ರಿಕಗ್ನೈಸ್ ಮಾಡಿ ಅದಕ್ಕೆ ಮನ್ನಣೆ ನೀಡಬೇಕಾದ ಅನಿವಾರ್ಯತೆ ಬಂದಿದೆ. ಯಾಕೆಂದ್ರೆ ಇವತ್ತಿನ ಯುವ ಜನಾಂಗ ಏನಿದೆ, ಜಂಜಿ ಏನಿದ್ದಾರೆ, ಅವರು ಈ ಸಾಮಾಜಿಕ ಜಾಲತಾಣ ಎಲ್ಲದರ ಮೂಲಕ ಸತ್ಯವನ್ನು ತಿಳ್ಕೊಬಲ್ಲರು ಮತ್ತು ಸುಳ್ಳುಗಳನ್ನ ಬಯಲುಗೊಳಿಸಬಲ್ಲರು ಅನ್ನುವ ಅರಿವು ಕೂಡ ಮೋದಿಜಿ ಅವರಿಗೆ ಬಂದಿದೆ ಅಂತ ನನಗನ್ಸುತ್ತೆ. ಆ ಕಾರಣಕ್ಕಾಗಿ ಸುಳ್ಳಿನಿಂದ ಹೊರಬರುವುದಕ್ಕೆ ಮೋದಿಜಿ ಯತ್ನ ಮಾಡ್ತಿದ್ದಾರೆ. ತಾವೇ ಸೃಷ್ಟಿಸಿಕೊಂಡಂತ ಮುಳ್ಳಿನ ಒಂದು ಬಹುದೊಡ್ಡ ಬಲೆ ಇತ್ತಲ್ಲ, ಅದರಲ್ಲಿ ಬಿಜೆಪಿಯನ್ನ, ತಮ್ಮ ಸರ್ಕಾರವನ್ನ ಅವರೇ ವೈಯಕ್ತಿಕವಾಗಿ ಸಿಕ್ಕಿಸಿಕೊಂಡಿದ್ರು. ಅದರಿಂದ ಹೊರಗೆ ಬರುವಂತ ಒಂದು ಯೋಚನೆಯನ್ನ ಮೋದಿಜಿ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಮೂಡುತ್ತೆ. ಇದನ್ನ ನೀವು ಜ್ಞಾನೋದಯ ಅಂತ ಕರೀತಾರ ಅಥವಾ ರಾಜಕೀಯವಾಗಿ ಇದೊಂದು ಹೊಸ ತಂತ್ರಗಾರಿಕೆ ಇದೆಯಾ? ಅದನ್ನು ಹೇಳಕ್ ಸಾಧ್ಯ. ಯಾಕಂದ್ರೆ ಯಾವುದು ಸೇಲ್ ಆಗಲ್ವೋ, ನೀವು ಅಂಗಡಿಲಿ ಏನಾದ್ರು ಮಾರಾಟಕ್ಕೆ ಇಟ್ಟಿರ್ತಾರೆ. ರಾಜಕಾರಣಿಗಳಂದ್ರೆ ಅಂಗಡಿ ಇಟ್ಟವ್ರೆ, ಯಾರು ಯಾವ ವಸ್ತು ಸೇಲ್ ಆಗಲ್ವಾ ಅದನ್ನ ಎತ್ತಾಕೋದು ಅಂತ. ಸೊ ಈಗ ಬ್ರಾಹ್ಮಣರ ಕೇರಿ ಇರೋ ಅಲ್ಲಿ ನೀವು ಮಾಂಸದ ಅಂಗಡಿ ವ್ಯಾಪಾರ ಜಾಸ್ತಿ ಆಗಲ್ಲ ಅಲ್ವಾ? ಸೊ ಅದರಂತೆ ನೀವೆಲ್ಲೋ ಸಮಾಜದ ಬೇರೆ ವರ್ಗದ ಜನ ಇದ್ದಲ್ಲಿ ನೀವು ಜನಿವಾರದ ಅಂಗಡಿ ಇಡಕ್ಕಾಗಲ್ಲ, ಸೇಲ್ ಆಗಲ್ಲ. ಸೊ ಆ ಅರಿವು ಏನಿದೆ ಅದು ಮೋದಿಜಿಯವರಿಗೆ ಬಂದಿರಬಹುದೇನೋ ಗೊತ್ತಿಲ್ಲ.
ಆ ಕಾರಣಕ್ಕೆ ಅವರ ಶೈಲಿ ಇದು ಬದಲಾಗಿದೆ ಅನ್ನೋದು ಕೂಡ ಕುತೂಹಲಕರವಾದದ್ದು. ಸೋಲು ಮತ್ತು ಸೋಲಿನ ಭಯ ಮನುಷ್ಯನನ್ನು ಬದಲಿಸುತ್ತಂತೆ. ಮೋದಿಜಿಯವರಿಗೆ ಕೂಡ ಈ ಭಯ ಕಾಡ್ತಿರ್ಬೇಕು ಅಂತ. ಅದರಂತೆ ಅಲ್ಲಿ ಕುಳಿತಂಥವರು ಕೂಡ ಯಾರು ಮೋದಿ ಸಂಪುಟದ ಸಚಿವರುಗಳು ಬಂದು ಕುಳಿತಿದ್ರು, ಅವರಲ್ಲೂ ಕೂಡ ಅಂತಹ ಅತ್ಯುತ್ಸಾಹ ಕಾಣ್ತಾ ಇರಲಿಲ್ಲ. ಸೊ ಕೆಲವು ಟೈಮ್ ತಪ್ಪಾಳೆಗಳು ಬೀಳ್ತಾ ಇದ್ವು ಒಂದೊಂದು ಸರಿ. ಅದ್ರ ಜೊತೆಗೆ ಇನ್ನೊಂದು ಕುತೂಹಲಕರವಾದ್ದು ಇನ್ನೊಂದು ಹೇಳಬೇಕು, ಏನ್ ಗೊತ್ತಾ, ಇಡೀ ಕುಳಿತಂತಹ ಜನರಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿತ್ತು ಅಂದ್ರೆ, ಮಕ್ಕಳನ್ನ ಅತಿ ಹೆಚ್ಚಾಗಿ ಈ ಸಭೆಗೆ ಕರೆಯಲಾಗಿತ್ತು, ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ. ಅದ್ರ ಜೊತೆಗೆ ಅಲ್ಲಿ ಕುಳಿತಂತ ಸೀಟಿಂಗ್ ಅರೇಂಜ್ಮೆಂಟ್ ಮೂಲಕ ಒಂದೇ ಮಾತರಂ ಇದು ಕಾಣುವ ಹಾಗಿತ್ತು. ಅಲ್ಲಿ ಕೇಸರಿ ಬಿಳಿ ಮಾತ್ರ ಇತ್ತು, ಹಸಿರು ಇರಲಿಲ್ಲ. ಹಸಿರು ಬಣ್ಣ ಎಲ್ಲೂ ಕಾಣದಿರುವಂತೆ ಮಾಡಲಾಗಿತ್ತು. ಕೇವಲ ಕೇಸರಿ ಮಿಂಚ್ತಾ ಇತ್ತು, ಅದಕ್ಕಿಂತ ಹೆಚ್ಚಾಗಿ ಬಿಳಿ ಮಿಂಚ್ತಾ ಇತ್ತು. ಅಂದ್ರೆ ಭಾರತದ ಧ್ವಜದ ಒಳಗಡೆ ಇರುವಂತ ಒಂದು ಬಣ್ಣ ಸ್ವಾತಂತ್ರ್ಯೋತ್ಸವದ ದಿನ ಕಾಣದಂತೆ ಇರೋದಿದೆಯಲ್ಲ, ಇದು ಏನನ್ನು ಸೂಚಿಸುತ್ತೆ? ಯಾಕೆ ಹಸಿರು ಕಂಡ್ರೆ ಅವರಿಗೆ ಆಸಕ್ತಿ, ಇಷ್ಟ ಇಲ್ಲ? ಹಸಿರಿನ ಮೇಲೆ ದ್ವೇಷ. ಯಾಕಂದ್ರೆ ಅಲ್ಲಿ ಕೂತಲ್ಲಿ ಮಾಡ್ಬೋದಾಗಿತ್ತು. ನೀವು ಈಗ ಒಂದೇ ಮಾತರಂ ಅಂತ ಹಾಕಿದ್ದೀರಿ, ಅದರಲ್ಲಿ ಸುತ್ತಲೂ ವೈಟ್ ಇತ್ತು, ಮಧ್ಯ ಕೇಸರಿಯಲ್ಲಿ ಒಂದೇ ಮಾತರಂ ಅಂತ ಬರ್ತಿತ್ತು. ಅದ್ರ ಜೊತೆ ಹಸಿರು ಕೂಡ ಸೇರಿಸಬಹುದಾಗಿತ್ತಲ್ವಾ, ನಮ್ಮ ಧ್ವಜದಲ್ಲಿ ಇದ್ದುದು. ಸೊ ಅಂದ್ರೆ ಬಿಳಿ ಮತ್ತು ಕೇಸರಿ ಮಾತ್ರ ಬಣ್ಣವನ್ನ ಇಡುವ ಮೂಲಕ ಕೇಸರೀಕರಣದ ಇನ್ನೊಂದು ಹೆಜ್ಜೆಯನ್ನ ಅವರು ಇಡ್ತಿದ್ದಾರೆ, ಅಥವಾ ಕೇಸರೀಕರಣದ ಎಲ್ಲವನ್ನೂ ಕೇಸರೀಕರಣ ಮಾಡ್ತೀವಿ ಅನ್ನುವ ಸಂದೇಶವನ್ನು ಕೊಡ್ತಿದ್ದಾರೆಯೇ ಅನ್ನುವ ಅನುಮಾನ ಕೂಡ ಮೂಡುವಂತಿತ್ತು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.